ಹಾಯ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇದು ಗುರುವಾರದ ಬ್ಲಾಗು. ಗುರುವಾರ ಬೆಳಗ್ಗೆ 4 ಗಂಟೆಗೆ ಎದ್ದೊಳ್ತೀನಿ ನಾನು. ವಾರ ಅಷ್ಟೇ 4 ಗಂಟೆಗೆ ಎದ್ದು ದೇವ್ರ ಸಾಮಾನೆಲ್ಲ ತೊಳ್ಕೊಬೇಕು ಅಂದ್ಬಿಟ್ಟು ಹೂವು ಎಲ್ಲ ತೆಗಿತಾ ಇದ್ದೀನಿ. ನೋಡಿ ಪೂಜೆ ಸಾಮಾನೆಲ್ಲ ತೆಗ್ದಿದ್ದೀನಿ. ಇದೆಲ್ಲ ಪೂಜೆ ಐಟಮ್ ಎಲ್ಲ ತೆಗ್ದಿದ್ದೀನಿ ವಾಶ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ಎಷ್ಟು ಗಲೀಜಾಗಿದೆ ಗೊತ್ತಾ, ನಿಜವಾಗ್ಲೂ ತುಂಬಾ ಗಲೀಜಾಗಿದೆ. 2 ವೀಕ್ಸ್ ಆಯಿತು ನಾನು ವಾಶ್ ಮಾಡಿ. ವೀಕ್ಲಿ ವಾಶ್ ಮಾಡಲ್ಲ ಆ್ಯಕ್ಚುಲಿ ನಾನು. ನೋಡಿ ಎಷ್ಟು ಗಲೀಜಾಗಿದೆ. ಇದನ್ನು ಯಾವುದ್ರಲ್ಲಿ ವಾಶ್ ಮಾಡ್ತೀನಿ ಗೊತ್ತಾ ನಾನು? ಆ್ಯಕ್ಚುಲಿ ಕೋಲ್ಗೇಟ್ ಪೌಡರು. ನಿಜವಾಗ್ಲೂ ಎಷ್ಟು ಕ್ಲೀನಾಗುತ್ತೆ ಗೊತ್ತಾ, ತುಂಬ ಚೆನ್ನಾಗಿ ಕ್ಲೀನಾಗುತ್ತೆ. ಹೊಸದ್ರ ಥರ ಕಾಣಿಸುತ್ತೆ. ತೋರಿಸ್ತೀನಿ ನಿಮಗೆ ಯಾವ ಥರ ಬರುತ್ತೆ ಅಂತ. ವಾಶ್ ಮಾಡಿಬಿಟ್ಟು ಒಂದು ಸಲ ತೋರಿಸ್ತೀನಿ. ಫಸ್ಟು ದೀಪದಲ್ಲಿರೋ ಆಯಿಲೆಲ್ಲ ತೆಗೆದ್ಬಿಟ್ಟು ಟಿಶ್ಯೂ ಪೇಪರ್ ತಗೊಂಡು ವಾಶ್ ಮಾಡಿಬಿಡಿ. ಒರೆಸ್ಬಿಟ್ಟು ನೀವು ಡ್ರೈ ಪೌಡರ್ನೇ ತಗೊಂಡು ಈ ಥರ ಮೇಲ್ಗಡೆ ಹಾಕ್ಬಿಟ್ಟು ಚೆನ್ನಾಗಿ ಹಿಂಗೆ ವಾಶ್ ಮಾಡಾದಮೇಲೆ ಒಂದು ಸಲ ನೀರು ಹಾಕಿ ವಾಶ್ ಮಾಡಿ, ಮತ್ತು ಟಿಶ್ಯೂ ಪೇಪರಲ್ಲಿ ನೀರೆಲ್ಲ ಒರೆಸ್ಬಿಡಿ. ನೀರೆಲ್ಲ ಒರೆಸಿ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ. ಸೊ ನೋಡ್ತಾ ಇರ್ಬೋದು, ತುಂಬ ಅಂದರೆ ತುಂಬ ಚೆನ್ನಾಗಿ ಕ್ಲೀನಾಗಿದೆ. ನೀವೊಂದು ಸಲ ಕೋಲ್ಗೇಟ್ ಪೌಡ್ರಿಂದ ಈ ಥರ ವಾಶ್ ಮಾಡಿ ನೋಡಿ, ಎಷ್ಟು ಕ್ಲೀನಾಗುತ್ತೆ ಅಂದರೆ ನೀವು ಇವಾಗಿನ ತಂದಿದ್ದೀರೇನೋ ಅನ್ನಿಸ್ಬೇಕು, ಆ ಥರ ಕ್ಲೀನಾಗುತ್ತೆ. ಹೊಸದ ಥರ ಫೀಲ್ ಕೊಡುತ್ತೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಿಜವಾಗ್ಲೂ ತುಂಬ ಇಷ್ಟ ಆಗುತ್ತೆ ನಿಮಗೆಲ್ರಿಗೂ ಅಂತ ಭಾವಿಸ್ತೀನಿ. ಇವಾಗ ಹೂವು ಕಟ್ತಾ ಇದ್ದೀನಿ. ಬೇರೆ ಹೂವು ಸಿಗಲಿಲ್ಲ ನನಗೆ, ಅದಕ್ಕೆ ಕನಕಾಂಬರವನ್ನೇ ತೊಗೊಂಬಂದಿದ್ದೀನಿ. ನಾನು ಕಟ್ಟಿದ್ರೇ ನನಗೆ ನಿಜವಾಗ್ಲೂ ಸಮಾಧಾನ ಆಗೋದು. ಇವತ್ತು ಬೇರೆ ಯಾವುದೂ ಹೂವು ಸಿಗಲಿಲ್ಲ, ಅದಕ್ಕೋಸ್ಕರ ಕನಕಾಂಬರ ತೊಗೊಂಬಂದೆ. ದೇವರಿಗೆ ಅಲಂಕಾರ ಮಾಡೋಣ ಬನ್ನಿ. ನನ್ನ ಕೈಯಿಂದ ಮಾಡಿದ್ರೇ ನನಗೆ ಸಮಾಧಾನ. ನೋಡಿ ಅಲಂಕಾರ ಎಲ್ಲ ಆಯಿತು. ಸೊ ಇವಾಗ ಪೂಜೆ ಮಾಡೋಣ. ಪೂಜೆ ಎಲ್ಲ ಮುಗಿಸಿ ನಾನು ನಿಮ್ಮನ್ನು ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ರಾಯರ ಮಠ. ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂದರೆ ನಿಜವಾಗ್ಲೂ ಹೇಳಲಿಕ್ಕೆ ಆಗಲ್ಲ. ತುಂಬ ವೈಬ್ರೇಷನ್ಸ್ ಇದೆ ಈ ದೇವಸ್ಥಾನದಲ್ಲಿ. ಯಾರಾದರೂ ಗೊತ್ತಿದ್ದರೆ ಈ ಜಾಗ ಕಮೆಂಟ್ ಮಾಡಿ. ಇದು ಮಾಗಡಿ ಮೇನ್ ರೋಡು, ಸೀಗೇಹಳ್ಳಿ ಗೇಟು. ಸೀಗೇಹಳ್ಳಿ ಗೇಟ್ ಬಿಟ್ಟು ಸ್ವಲ್ಪ ಮುಂದೆ ಹೋದರೆ ನಿಮಗೆ ಮಾಚವಳ್ಳಿ ಸಿಗುತ್ತೆ. ಅಲ್ಲಿ ಸ್ವಲ್ಪ ರೈಟ್ ತಗೊಂಡ್ರೆ ನಿಮಗೆ ಇದು 2 ಕಿಲೋಮೀಟರ್ಸ್ ಒಳಗಡೆ ಹೋಗಬೇಕು. ಈ 2 ಕಿಲೋಮೀಟರ್ಸ್ ಒಳಗಡೆ ಮಡ್ ರೋಡು. ಸ್ವಲ್ಪ ರೋಡ್ ಚೆನ್ನಾಗಿದೆ. ಸ್ವಲ್ಪ ಇಲ್ಲಿ ಆಟೋಗಳೆಲ್ಲ ಬರುತ್ತೆ. ಮಾರ್ನಿಂಗ್ 7 ಇದು. 7ಗೆ ನಮಗೆ ಇಷ್ಟು ಜನ ಇರ್ತಾರೆ ಈ ದೇವಸ್ಥಾನದಲ್ಲಿ ಅಂದರೆ ತುಂಬ ಜನ ಇರ್ತಾರೆ. ಎಷ್ಟು ರಶ್ ಇರುತ್ತೆ, ಎಷ್ಟು ಕ್ರೌಡ್ ಇರುತ್ತೆ ಗೊತ್ತಾ. ಬನ್ನಿ, ಇದು ಮೇನ್ ಎಂಟ್ರೆನ್ಸು. ಸೊ ನೋಡ್ತಾ ಇರ್ಬೋದು. ಆದಷ್ಟು ಇವತ್ತು ಕಡಿಮೆ ಇದ್ದಾರೆ ಜನ. ನೋಡಿ, ಇಲ್ಲಿ ಕಾಯಿ ಕಟ್ಟೋ ಪದ್ಧತಿ ಇದೆ. ನಮ್ಮ ಸಮಸ್ಯೆಗಳನ್ನ ನಾವು ಗುರುಗಳ ಹತ್ರ ಹೇಳಿದ್ರೆ ಅವರು ಇಷ್ಟು ವಾರ ಅಂತ ಹೇಳ್ಬಿಟ್ಟು ಯಾವ್ಯಾವ ಸಮಸ್ಯೆಗೆ ಎಷ್ಟು ಅಂತ ಹೇಳ್ತಾರೆ. ನೋಡಿ, ಎಲ್ಲರೂ ಕಾಯಿ ಕಟ್ಟಿದ್ದಾರೆ. ತುಂಬ ಒಳ್ಳೆಯದಾಗುತ್ತೆ ಅಂತ ಎಲ್ಲರೂ ನಂಬಿದ್ದಾರೆ ರಾಯರನ್ನ. ಸೊ ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಜಾಗದ ಬಗ್ಗೆ. ಸಂಕಲ್ಪ ಮಾಡಿಕೊಂಡು ದೀಪ ಕೂಡ ಹಚ್ತಾರೆ. 5, 9, 16, 21 ಈ ಥರ ದೀಪ ಕೂಡ ಹಚ್ತಾರೆ. ನಾನು ದೀಪ ಹಚ್ಚಿದೆ. ತುಂಬ ಸಮಾಧಾನ ಆಯಿತು. ಪೂಜೆ ಎಲ್ಲ ಮುಗೀತು. ಪೂಜೆ ಮುಗಿಸಿ ಪ್ರಸಾದ ಅಲ್ಲೇ ಇರುತ್ತೆ, ಸ್ವೀಟ್ ಮತ್ತು ಖಾರ ಪೊಂಗಲ್ಲು. ಅದು ಪ್ರಸಾದ ಎಲ್ಲ ತಿಂದ್ಕೊಂಡು ಸೊ ಮನೆ ಕಡೆ ಹೊರಟ್ವಿ. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.